ಸಿಯಾ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆಯ ಫೋಟೋಗಳನ್ನು ಹಾಕಿದಳು. ಹೊಳೆಯುವ ದೀಪಗಳು, ನಗುವ ಮುಖಗಳು, ಮೆಹಂದಿ ಹಚ್ಚಿದ ಕೈಗಳು, ಹೂವುಗಳ ಹಾದಿ, ಮಂಟಪದಲ್ಲಿ ನಿರ್ಮಿಸಲಾದ ಪರಿಪೂರ್ಣ ಫ್ರೇಮ್ಗಳು. ಯಾರಾದ್ರೂ ಕೇವಲ ಆ ಫೋಟೋಗಳನ್ನ ನೋಡಿದರೆ ಹೇಳುತ್ತಿದ್ದರು, ಎಂಥ ಕನಸಿನಂತಹ ಮದುವೆ ಎಂದು. ಆದ್ರೆ ಆ ಫೋಟೋಗಳ ಆಚೆಗೆ ಏನೆಲ್ಲ ಒಡೆದು ಹೋಗಿದೆ ಎಂಬುದು ನನಗೆ ಮಾತ್ರ ತಿಳಿದಿತ್ತು. ವೇದಿಕೆಯ ಹಿಂದೆ ಹಣದ ಪಾವತಿಗೆ ಸಂಬಂಧಿಸಿದಂತೆ ವಾಗ್ವಾದ ನಡೆದಿತ್ತು. ಅಮ್ಮನ ಗೆಳತಿಯೊಬ್ಬರು ರಿಸೆಪ್ಷನ್ ಪ್ರವೇಶ ದ್ವಾರದ ಬಳಿ ಯಾರೋ ಒಬ್ಬ ವೆಂಡರ್ ಹಣಕ್ಕಾಗಿ ಜಗಳವಾಡುತ್ತಿರುವುದನ್ನ ಕೇಳಿಸಿಕೊಂಡಿದ್ದರು. ಸಿಯಾಳ ಗೆಳತಿಯೊಬ್ಬಳು ಪಿಸುಗುಟ್ಟುತ್ತಾ ನೈನಾ ಯಾಕೆ ಬರಲಿಲ್ಲ ಅಂತ ಕೇಳಿದಾಗ ಅಮ್ಮ ವಿಷಯವನ್ನ ಎಷ್ಟು ವೇಗವಾಗಿ ಬದಲಾಯಿಸಿದರೆಂದರೆ ಎಲ್ಲರಿಗೂ ಏನೋ ಎಡವಟ್ಟಾಗಿದೆ ಎಂದು ಅರ್ಥವಾಗಿತ್ತು. ನಾನು ಆ ಫೋಟೋಗಳನ್ನ ಕೇವಲ ಒಮ್ಮೆ ಮಾತ್ರ ನೋಡಿ ನಂತರ ಬಂದ್ ಮಾಡಿದೆ. ಮೊದಲ ಬಾರಿಗೆ ನನಗೆ ಸಿಯಾಳ ಮೇಲೆ ಅಸೂಯೆ ಎನಿಸಲಿಲ್ಲ. ಮೊದಲ ಬಾರಿಗೆ ನಾನು ಅವಳನ್ನ ನಿಜವಾಗಿಯೂ ಹೇಗಿದ್ದಾಳೋ ಹಾಗೆ ಕಂಡೆ. ಜೀವನವಿಡೀ ಎಲ್ಲರ ಗಮನವನ್ನೇ ಪ್ರೀತಿ ಅಂತ ನಂಬಿದ ಹುಡುಗಿ ಅವಳು. ಈಗ ಅವಳು ಎಂತಹ ವೇದಿಕೆಯ ಮೇಲೆ ನಿಂತಿದ್ದಳೆಂದರೆ ಅಲ್ಲಿ ಚಪ್ಪಾಳೆಗಳು ಸಾಕಷ್ಟಿದ್ದವು, ಆದರೆ ಭರವಸೆ ಎಂಬುದು ಒಂದೂ ಇರಲಿಲ್ಲ. ನಾನು ಮತ್ತು ಈಶಾನ್ ಈ ನಡುವೆ ನಮ್ಮ ಮದುವೆಯ ತಯಾರಿಯನ್ನ ಮುಂದೆ ನಡೆಸುತ್ತಿದ್ದೆವು. ಆದ್ರೆ ನಮ್ಮ ತಯಾರಿ ಆ ಮನೆಯಂತೆ ಇರಲಿಲ್ಲ. ಅಲ್ಲಿ ಪ್ರತಿಯೊಂದು ವಿಷಯವೂ ಇತರರನ್ನ ಮೆಚ್ಚಿಸುವುದಕ್ಕಾಗಿ ಇರುತ್ತಿತ್ತು. ನಾವು ಕೆರೆಯ ದಡದಲ್ಲಿರುವ ಒಂದು ಸಣ್ಣ ವೇದಿಕೆಯನ್ನ ನೋಡಲು ಹೋದೆವು. ದೆಹಲಿಯಿಂದ ಸ್ವಲ್ಪ ಹೊರಗಿದ್ದ ಆ ಜಾಗದಲ್ಲಿ ಹಳೆಯ ಮರಗಳಿದ್ದವು. ಸಂಜೆಯ ಮೃದುವಾದ ಬೆಳಕಿತ್ತು ಮತ್ತು ಅಲ್ಲಿ ಎಂತಹ ಶಾಂತಿ ಇತ್ತೆಂದರೆ ಯಾವುದೇ ಕೃತಕ ಅಲಂಕಾರದ ಅಗತ್ಯವೇ ನಮಗೆ ಕಾಣಿಸಲಿಲ್ಲ. ಅಲ್ಲಿ ನಿಂತಾಗ ನನಗೆ ಅನ್ನಿಸಿದ್ದು, ಮದುವೆ ಎಂದರೆ ಹೀಗೆ ಇರಬೇಕು ಎಂದು. ಇಬ್ಬರು ವ್ಯಕ್ತಿಗಳು, ಕೆಲವು ಪ್ರಾಮಾಣಿಕ ಸಾಕ್ಷಿಗಳು ಮತ್ತು ಬೇರೆಯವರ ಕಣ್ಣಿಗಾಗಿ ಅಲ್ಲದೆ ತನ್ನ ಹೃದಯದ ಸತ್ಯಕ್ಕಾಗಿ ಬದುಕುವ ಒಂದು ದಿನ. ನಾವು ಅತಿಥಿಗಳ ಪಟ್ಟಿಯನ್ನ ಚಿಕ್ಕದಾಗಿಸಿದೆವು. ಯಾರು ನಿಜವಾಗಿಯೂ ನಮ್ಮ ಜೊತೆಗಿದ್ದರೋ ಅವರ ಹೆಸರನ್ನ ಮಾತ್ರ ಇರಿಸಿದೆವು. ಪ್ರತಿ ಆಯ್ಕೆಯು ಕೇವಲ ಮದುವೆಯ ಪ್ಲಾನಿಂಗ್ ಆಗಿರದೆ ಅದು ನನ್ನ ಜೀವನದ ದೃಷ್ಟಿಕೋನವನ್ನೇ ಸರಿಪಡಿಸುತ್ತಿದೆ ಎಂದು ನನಗೆ ಮೊದಲ ಬಾರಿಗೆ ಅನಿಸಿತು. ಸಂಭ್ರಮ ಎಂಬುದು ಪ್ರದರ್ಶನಕ್ಕಲ್ಲ, ಅದು ಸಾಕ್ಷಿಯಾಗುವುದಕ್ಕಾಗಿರುತ್ತದೆ. ಕೆಲವು ತಿಂಗಳುಗಳವರೆಗೆ ಮನೆಯಿಂದ ಬರುವ ಕರೆಗಳು ಕಡಿಮೆಯಾದವು. ಅದು ಕ್ಷಮೆ ಕೇಳುವುದಕ್ಕಾಗಿ ಅಲ್ಲ, ಅನಿವಾರ್ಯತೆಯ ಕಾರಣಕ್ಕಾಗಿ. ಅವರೆಲ್ಲರೂ ತಮ್ಮ ತಮ್ಮ ಒಡೆಯುತ್ತಿರುವ ಬದುಕಿನ ನಕ್ಷೆಗೆ ಮತ್ತೆ ಬಣ್ಣ ಹಚ್ಚುವ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಆದರೆ ಈ ಶಾಂತಿ ಹೆಚ್ಚು ದಿನ ಉಳಿಯುವುದಿಲ್ಲ ಅಂತ ನನಗೆ ತಿಳಿದಿತ್ತು. ಸಾಲ ಮತ್ತು ಸುಳ್ಳು ಎರಡಕ್ಕೂ ಒಂದು ಗುಣವಿದೆ. ತಡವಾಗಿ ಆದರೂ ಎರಡು ಸದ್ದು ಮಾಡಿಯೇ ಮಾಡುತ್ತವೆ. ಸುಮಾರು 3 ತಿಂಗಳ ನಂತರ ಮೊದಲ ಬಿರುಕಿನ ಸುಳಿವು ಕುಟುಂಬದ ಹೊರಗಿನಿಂದ ನನ್ನ ಕಿವಿಗೆ ಬಿದ್ದಿತು. ಸಿಯಾಳ ಪರಿಚಯಸ್ಥರ ಬಳಗವನ್ನ ಇಂದಿಗೂ ತಿಳಿದಿರುವ ನನ್ನ ಹಳೆಯ ಕಾಲೇಜು ಗೆಳತಿಯೊಬ್ಬಳು ರಾತ್ರಿ ಮೆಸೇಜ್ ಕಳುಹಿಸಿದಳು. ಎಲ್ಲವೂ ಸರಿ ಇದೆಯಾ? ಸಿಯಾ ಮತ್ತು ಮೆಹರ್ ನಡುವೆ ಏನಾದರೂ ಆಗಿದ್ಯಾ ಎಂದು. ನಾನು ಯಾಕೆ ಅಂತ ಕೇಳಿದೆ. ಅವಳು ಬರೆದಿದ್ದಳು. ಅವಳು ಸತತವಾಗಿ ಬೇಸರದ ಕೋರ್ಸ್ಗಳನ್ನ ಹಾಕ್ತಿದ್ದಾಳೆ ಮತ್ತು ಇಂದೊಂದು ರೆಸ್ಟೋರೆಂಟ್ನಲ್ಲಿ ಅಳುತ್ತಾ ಕುಳಿತಿದ್ದದ್ದು ಕಂಡಿತು. ಮೆಹರ್ ಅವಳನ್ನು ಅಲ್ಲೇ ಬಿಟ್ಟು ಹೊರಟು ಹೋದ. ಆ ಸುದ್ದಿಯಿಂದ ನನಗೇನು ಸಂತೋಷವಾಗ್ಲಿಲ್ಲ, ಆದ್ರೆ ಆಶ್ಚರ್ಯವೂ ಆಗ್ಲಿಲ್ಲ. ಯಾಕಂದ್ರೆ ನಾನು ಆ ಸಂಬಂಧವನ್ನ ಮೊದಲಿನಿಂದಲೂ ಒಂದು ವ್ಯವಹಾರದಂತೆ ನೋಡಿದ್ದೆ. ಮೆಹರ್ ಸಿಯಾಳನ್ನ ಪ್ರೀತಿಸಿರ್ಲಿಲ್ಲ. ಅವನವಳನ್ನ ಆರಿಸಿಕೊಂಡಿದ್ದು ಕೇವಲ ಫೋಟೋಗಳಲ್ಲಿ ಚೆನ್ನಾಗಿ ಕಾಣುವ, ಹತೋಟಿಯಲ್ಲಿಡಬಹುದಾದ ಮತ್ತು ಸಾಮಾಜಿಕವಾಗಿ ಉಪಯುಕ್ತವಾದ ಹುಡುಗಿ ಎಂಬ ಕಾರಣಕ್ಕೆ. ಇನ್ನು ಸಿಯಾ ಮೆಹರ್ನನ್ನ ಒಬ್ಬ ಮನುಷ್ಯನಂತೆ ನೋಡದೆ ಅವನ ಅಂತಸ್ತನ್ನ ನೋಡಿ ಆರಿಸಿಕೊಂಡಿದ್ದಳು. ನನ್ನ ಅಮ್ಮನಂತೂ ಅವನಿಗಿಂತ ಹೆಚ್ಚಾಗಿ ಅವನ ಮನೆತನದ ಜೊತೆ ಮದುವೆ ಮಾಡಲು ಬಯಸಿದ್ದರು. ಆದ್ರೆ ಅಂತಸ್ತು ಎಂದಿಗೂ ಆತ್ಮೀಯತೆಯನ್ನ ತರೋದಿಲ್ಲ. ಕೇವಲ ಆಯ್ಕೆಯಾಗುವುದು ಎಂದರೆ ಅರ್ಥೈಸಿಕೊಳ್ಳುವುದು ಎಂದರ್ಥವಲ್ಲ. ಮದುವೆ ಮುಗಿದು ಅತಿಥಿಗಳು ಹೋದ ಮೇಲೆ, ಪೋಸ್ಟ್ಗಳನ್ನ ಹಾಕಿದ ಮೇಲೆ ಮತ್ತು ಚಪ್ಪಾಳೆ ನಿಂತ ಮೇಲೆ ಅವರ ನಡುವೆ ಕೇವಲ ಇಬ್ಬರು ಖಾಲಿ ಮನುಷ್ಯರು ಉಳಿದುಕೊಂಡಿರಬಹುದು. ಅದೇ ಸಮಯದಲ್ಲಿ ಅಪ್ಪನ ಆರ್ಥಿಕ ಸ್ಥಿತಿಯು ಹದಗೆಡತೊಡಗಿತು. ಹಣದ ವಿಷಯದಲ್ಲಿ ತಾನು ಎಲ್ಲರನ್ನೂ ಸೋಲಿಸಬಹುದು ಎಂಬ ಭ್ರಮೆ ಅವರಿಗೆ ಸದಾ ಇರುತ್ತಿತ್ತು. ಬಹುಶಃ ಇದೇ ಅಹಂಕಾರ ಸಿಯಾಳ ಮದುವೆಗೆ ಮಿತಿಮೀರಿ ಖರ್ಚು ಮಾಡಲು ಅವರಿಗೆ ಧೈರ್ಯ ನೀಡಿತ್ತು. ಆಮೇಲೆ ಎಲ್ಲವನ್ನೂ ನಿಭಾಯಿಸಬಹುದು ಅಂತ ಅವರು ನಂಬಿದ್ದರು. ಆದ್ರೆ ಆಮೇಲೆ ಎಂಬ ಸಮಯ ಬಹಳ ಬೇಗನೆ ಬಂದೊದಗಿತು. ಅಲ್ಲಿ ಮಾಡಿದ ಸಾಲಗಳು ತಿರುಗೇಟು ನೀಡತೊಡಗಿದವು. ಒಂದು ತಪ್ಪು ನಿರ್ಧಾರ ಇನ್ನೊಂದು ತಪ್ಪು ನಿರ್ಧಾರಕ್ಕೆ ಎಡೆ ಮಾಡಿಕೊಟ್ಟಿತು. ನನಗೆ ಪೂರ್ತಿ ವಿವರಗಳು ಸಿಗಲಿಲ್ಲ. ಆದ್ರೆ ಅವರು ವೃತ್ತಿಪರ ದೃಷ್ಟಿಯಿಂದ ಅಪಾಯಕಾರಿಯಾದ ಕೆಲವು ವ್ಯಕ್ತಿಗಳಿಂದ ವೈಯಕ್ತಿಕ ಸಾಲ ಪಡೆದಿದ್ದಾರೆ ಎಂಬುದು ನನಗೆ ಅರ್ಥವಾಯಿತು. ಅವರ ಘನತೆಗೆ ಧಕ್ಕೆ ಉಂಟಾಯಿತು. ಅಮ್ಮನ ಬೂಟಿಕ್ ನಿಜವಾದ ಸಂಪಾದನೆಗಿಂತ ಹೆಚ್ಚಾಗಿ ಪ್ರತಿಷ್ಠೆಯ ಮೇಲೆ ನಡೆಯುತ್ತಿತ್ತು. ಅಲ್ಲಿಯೂ ಪಾವತಿಗಳು ಬಾಕಿಯಾಗತೊಡಗಿದವು. ಅವರು ಸೇಲ್ ಹಾಕಿದರು ಮತ್ತು ಅದನ್ನ ಸೀಸನಲ್ ಆಫರ್ ಅಂತ ಕರೆದರು. ಒಂದು ಚಾರಿಟಿ ಕಮಿಟಿಯಿಂದ ಹೊರಬಂದು ತಮಗೆ ವೈಯಕ್ತಿಕ ಸಮಯ ಬೇಕು ಅಂತ ಹೇಳಿಕೊಂಡರು. ನಿಧಾನವಾಗಿ ಅವರ ಮೇಜಿನ ಬಳಿ ಕುಳಿತು ನಗು ಹಂಚಿಕೊಳ್ಳುತ್ತಿದ್ದ ಜನರು ದೂರವಾಗತೊಡಗಿದರು. ನನ್ನ ತಂದೆ ತಾಯಿ ಇಡೀ ಜೀವನ ಸ್ಥಿರತೆಯ ಅಭಿನಯವನ್ನೇ ಮಾಡಿದ್ದರು. ಈಗ ಚಪ್ಪಾಳೆಗಳು ಕಡಿಮೆಯಾದಾಗ ಅವರಿಗೆ ಹೇಗೆ ಬದುಕಬೇಕೆಂಬುದೇ ತಿಳಿಯುತ್ತಿರಲಿಲ್ಲ. ಆಗಲೇ ಸಂದೇಶಗಳು ಮತ್ತೆ ಬರತೊಡಗಿದವು. ಒಮ್ಮೆ ಅಪರಿಚಿತ ನಂಬರ್ಗಳಿಂದ, ಒಮ್ಮೆ ದೂರದ ಸಂಬಂಧಿಕರಿಂದ, ಮತ್ತೊಮ್ಮೆ ಹಳೆಯ ನೆರೆಯವರಿಂದ.
ಅವರೆಲ್ಲರೂ ನನಗೆ ಮನೆಯ ಮಾತನ್ನ ಮನೆಯಲ್ಲೇ ಇಡಬೇಕು ಅಂತ ಪಾಠ ಮಾಡುತ್ತಿದ್ದರು. ಒಂದು ದಿನ ಅಮ್ಮ ನನ್ನ ಆಫೀಸ್ ವಿಳಾಸಕ್ಕೆ ಒಂದು ಪತ್ರ ಕಳುಹಿಸಿದರು. ಮನೆಗಲ್ಲ, ಆಫೀಸ್ಗೆ. ಇದನ್ನ ಕಂಡಾಗ್ಲೇ ನನಗೆ ಅರ್ಥವಾಯಿತು, ಅವರಿಗೆ ಇಂದಿಗೂ ನಾಚಿಕೆ ಎಂಬುದೇ ಅರಿವಾಗಿಲ್ಲ ಎಂದು. ಆ ಪತ್ರದಲ್ಲಿ ಅವರು ಎಲ್ಲಾ ರೀತಿಯಲ್ಲೂ ಮಾತುಗಳನ್ನ ತಿರುಗಿಸಿ ಬರೆದಿದ್ದರು, ಆದರೆ ಸತ್ಯವನ್ನ ಮಾತ್ರ ಬರೆಯಲಿಲ್ಲ. ಮದುವೆಯ ಒತ್ತಡದಲ್ಲಿ ಕೆಲವು ಮಾತುಗಳು ತಪ್ಪಾದ ಧಾಟಿಯಲ್ಲಿ ಬಂದಿರಬಹುದು ಅಂತ ಬರೆದಿದ್ದರು. ಕುಟುಂಬಗಳಲ್ಲಿ ತಪ್ಪುಗಳಾಗುತ್ತವೆ ಅಂತ ಬರೆದಿದ್ದರು. ಸಿಯಾ ತನ್ನ ವೈವಾಹಿಕ ಜೀವನದಲ್ಲಿ ಕಷ್ಟಪಡುತ್ತಿದ್ದಾಳೆ ಮತ್ತು ಅವಳಿಗೆ ತನ್ನ ಅವಳಿ ತಂಗಿಯ ಅಗತ್ಯವಿದೆ ಅಂತ ಬರೆದಿದ್ದರು. ಆದ್ರೆ ಅವರು ನನ್ನನ್ನ ಮಣ್ಣು ಅಂತ ಕರೆದಿದ್ದನ್ನ ಬರೆಯಲಿಲ್ಲ. ಅವರು ನನ್ನ ಪಾಲಿನ ಹಣವನ್ನ ಕಸಿದುಕೊಂಡಿದ್ದನ್ನ ಬರೆಯಲಿಲ್ಲ. ನನ್ನ ಗೈರು ಹಾಜರಿಯ ಬಿಲ್ಲುಗಳು ಬರತೊಡಗಿದಾಗ ಮಾತ್ರ ಅವರಿಗೆ ನನ್ನ ಬೆಲೆ ತಿಳಿಯಿತು ಎಂಬ ಸತ್ಯವನ್ನು ಅವರು ಬರೆಯಲಿಲ್ಲ. ನಾನು ಆ ಪತ್ರವನ್ನ ಮಡಚಿ ಕಸದ ಬುಟ್ಟಿಗೆ ಹಾಕಿದೆ. ಕೆಲವು ದಿನಗಳ ನಂತರ ಸಿಯಾ ಪ್ರೈವೇಟ್ ನಂಬರ್ನಿಂದ ಫೋನ್ ಮಾಡಿದಳು. ನಾನು ಆ ಕರೆಯನ್ನ ಸ್ವೀಕರಿಸಬಾರ್ದಾಗಿತ್ತು. ಆದರೆ ಬಹುಶಃ ನನ್ನೊಳಗೆ ಒಂದು ಕುತೂಹಲವಿತ್ತು. ಬದುಕು ಚಪ್ಪಾಳೆ ತಟ್ಟುವುದನ್ನ ನಿಲ್ಲಿಸಿದಾಗ ಸಿಯಾಳ ಧ್ವನಿ ಹೇಗಿರುತ್ತದೆ ಅಂತ ಕೇಳುವ ಕುತೂಹಲ. ಅವಳು ಯಾವುದೇ ಶಿಷ್ಟಾಚಾರದಲ್ಲಿ ಸಮಯ ವ್ಯರ್ಥ ಮಾಡಲಿಲ್ಲ. ನೇರವಾಗಿ ವಿಷಯಕ್ಕೆ ಬಂದಳು. ತನ್ನ ಮತ್ತು ಮೆಹರ್ ನಡುವೆ ಹೊಂದಾಣಿಕೆಯಾಗುತ್ತಿಲ್ಲ ಎಂದು. ಅವನು ಸದಾ ಪ್ರವಾಸದಲ್ಲಿರುತ್ತಾನೆ, ಕಿರಿಕಿರಿ ಮಾಡಿಕೊಳ್ಳುತ್ತಾನೆ ಅಂತ ಹೇಳಿದಳು. ಅವನು ಅವಳ ಖರ್ಚುಗಳ ಬಗ್ಗೆ ಚುಚ್ಚು ಮಾತಿನಿಂದ ಬೈಯುತ್ತಾನೆ ಮತ್ತು ಈಗ ಅವಳ ಕುಟುಂಬದ ಅಸ್ಥಿರತೆಯ ಬಗ್ಗೆಯೂ ಮಾತನಾಡತೊಡಗಿದ್ದಾನೆ ಅಂತ ಸಿಯಾ ಹೇಳಿದಳು. ನಾನು ಸುಮ್ಮನಿದ್ದೆ. ನಂತರ ಅವಳು ತಾನು ಎಲ್ಲಿಗೆ ಬರಬೇಕಿತ್ತೋ ಅಲ್ಲಿಗೆ ಬಂದಳು. ಅಮ್ಮನ ಬೂಟಿಕ್ಗಾಗಿ ಯಾವುದಾದ್ರೂ ಒಳ್ಳೆಯ ಇವೆಂಟ್ ಪಾರ್ಟ್ನರ್ಶಿಪ್ ಕೊಡಿಸಬಲ್ಲ ಸಂಪರ್ಕಗಳು ನನ್ನ ಬಳಿ ಇದೆಯೇ ಎಂದು ಅವಳು ಕೇಳಿದಳು. ನಂತರ ಈಶಾನ್ಗೆ ಯಾರಾದ್ರೂ ಇನ್ವೆಸ್ಟರ್ ಗೊತ್ತಿದ್ದಾರೆ ಅಂತ ವಿಚಾರಿಸಿದಳು. ಆ ಕ್ಷಣದಲ್ಲಿ ನನಗನ್ನಿಸಿತು, ಈ ಹುಡುಗಿ ಸಂಪೂರ್ಣವಾಗಿ ನುಚ್ಚು ನೂರಾದರೂ ಸಹ ನನ್ನನ್ನು ಒಬ್ಬ ಮನುಷ್ಯಳಂತೆ ನೋಡಲು ಅವಳಿಗೆ ಸಾಧ್ಯವಿಲ್ಲ ಎಂದು. ಅವಳಿಗೆ ನಾನು ಈಗಲೂ ಒಂದು ಸಾಧನ, ಒಂದು ಟೂಲ್ ಅಥವಾ ಒಂದು ಬ್ಯಾಕಪ್ ಪ್ಲಾನ್ ಅಷ್ಟೇ ಆಗಿದೆ. ನಾನು ಕೇವಲ ಇಲ್ಲ ಅಂತ ಹೇಳಿದೆ. ಅಷ್ಟಕ್ಕೆ ಅವಳ ಸ್ವರ ತಕ್ಷಣ ಬದಲಾಯಿತು. ಇದೆಲ್ಲವನ್ನು ನೋಡಿ ನಾನು ಸಂತೋಷ ಪಡುತ್ತಿದ್ದೇನೆ ಎಂದು ಅವಳು ನನ್ನ ಮೇಲೆ ಆರೋಪ ಮಾಡಿದಳು. ನಾನು ಮೊದಲಿನಿಂದಲೂ ಎಲ್ಲವೂ ಹಾಳಾಗಬೇಕೆಂದು ಬಯಸಿದ್ದೆ. ಆಗ್ಲೇ ನಾನು ನನ್ನನ್ನು ದೊಡ್ಡವಳೆಂದು ಭಾವಿಸಲು ಸಾಧ್ಯ ಅಂತ ಕಿರುಚಿದಳು. ಆಗ ನಾನು ವರ್ಷಗಳಿಂದ ನನ್ನೊಳಗೆ ಅಡಗಿದ್ದ ಆ ಮಾತನ್ನ ಹೇಳಿದೆ. ನಾನು ಯಾರು ಅಂತ ತಿಳಿದುಕೊಳ್ಳಲು ನೀನು ಹಾಳಾಗುವ ಅಗತ್ಯ ನನಗಿಲ್ಲ. ಕೇವಲ ನಾನು ಯಾರು ಎಂಬುದನ್ನ ನೀನು ನಿರ್ಧರಿಸುವುದನ್ನು ನಾನು ತಡೆಯಬೇಕಿತ್ತು ಅಷ್ಟೇ. ಅವಳು ಫೋನ್ ಕಟ್ ಮಾಡಿದಳು. ಅದಾದ ನಂತರ ಅಪ್ಪ ಅಮ್ಮ ಮೌನವಾಗಿಯೇ ತಮ್ಮ ಮನೆಯನ್ನ ಮಾರಾಟ ಮಾಡಲು ಸಿದ್ಧತೆ ನಡೆಸುತ್ತಿದ್ದಾರೆ ಎಂಬ ವಿಷಯ ಒಬ್ಬ ಪರಿಚಿತನ ಮೂಲಕ ನನಗೆ ತಿಳಿಯಿತು. ನಮ್ಗೆ ಈಗ ಸಣ್ಣ ಮನೆ ಸಾಕು, ನಿರ್ವಹಣೆ ಸುಲಭವಾಗುತ್ತದೆ ಎಂಬುದು ಹೊರಗಿನವರಿಗೆ ಅವರು ಹೇಳುತ್ತಿದ್ದ ಕಥೆಯಾಗಿತ್ತು. ಆದರೆ ಅಸಲಿ ವಿಷಯವೇನೆಂದರೆ ಸಾಲ ಅವರ ಗಂಟಲನ್ನ ಹಿಸುಕುತ್ತಿತ್ತು. ಯಾವ ಮನೆಯಲ್ಲಿ ನಾನು ವರ್ಷಗಳ ಕಾಲ ನೀನು ವಿವೇಕಿಯಾಗಬೇಕು, ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಬೇಕು, ಕುಟುಂಬಕ್ಕಾಗಿ ಸ್ವಲ್ಪ ಹೆಚ್ಚಿಗೆ ತ್ಯಾಗ ಮಾಡಬೇಕು ಎಂಬ ಮಾತುಗಳನ್ನ ಕೇಳುತ್ತಾ ಬೆಳೆದಿದ್ದೇನೋ ಆ ಮನೆಯ ಈಗ ಅವರ ಕೈ ಬಿಟ್ಟು ಹೋಗುತ್ತಿತ್ತು. ಈ ಸುದ್ದಿ ತಿಳಿದ ರಾತ್ರಿ ನಾನು ಮತ್ತು ಈಶಾನ್ ನಮ್ಮ ಕಿಚನ್ ನಲ್ಲಿ ಕುಳಿತಿದ್ದೆವು. ನಾನು ಬಹಳ ಹೊತ್ತು ಏನನ್ನೂ ಮಾತನಾಡಲಿಲ್ಲ. ನಂತರ ಅವನಿಗೆ ಹೇಳಿದೆ, ನನ್ಗೇನು ಅರ್ಥ ಆಗ್ತಿಲ್ಲ, ನಾನೀಗ ಏನ್ ಮಾಡ್ಬೇಕು ಅಂತ. ಅವನು ನನ್ನ ಕೈ ಹಿಡಿದು ತುಂಬಾ ನಿಧಾನವಾಗಿ ಹೇಳಿದನು, ಕೆಲವು ಜನರು ತಾವು ಯಾರಿಗೆ ಅನ್ಯಾಯ ಮಾಡಿದ್ದಾರೋ ಆ ವ್ಯಕ್ತಿಯ ಬಳಿ ಕ್ಷಮೆ ಕೇಳುವುದಕ್ಕಿಂತ ಎಲ್ಲವನ್ನೂ ಕಳೆದುಕೊಳ್ಳುವುದನ್ನೇ ಆರಿಸಿಕೊಳ್ತಾರೆ. ಅವನ ಈ ಮಾತು ನನ್ನೊಳಗೆ ಆಳವಾಗಿ ಇಳಿಯಿತು. ಯಾಕಂದ್ರೆ ಇದೇ ಸತ್ಯವಾಗಿತ್ತು. ನಾನು ಅವರನ್ನ ಬಿಟ್ಟು ಬಂದೆ ಎಂಬ ಕಾರಣಕ್ಕೆ ನನ್ನ ಕುಟುಂಬ ಒಡೆಯುತ್ತಿರಲಿಲ್ಲ. ಬದಲಾಗಿ ಅವರ ಪ್ರತಿಯೊಂದು ದೊಡ್ಡ ಆಯ್ಕೆಯು ಒಂದು ಸುಳ್ಳನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮಾಡಲ್ಪಟ್ಟಿತು ಎಂಬ ಕಾರಣಕ್ಕೆ ಅವರು ಒಡೆಯುತ್ತಿದ್ದರು. ಚಾರಿತ್ರ್ಯಕ್ಕಿಂತ ಇಮೇಜ್ ದೊಡ್ಡದು ಎಂಬ ಸುಳ್ಳು, ತಾರತಮ್ಯಕ್ಕೆ ಯಾವುದೇ ಬೆಲೆ ತೆರಬೇಕಿಲ್ಲ ಎಂಬ ಸುಳ್ಳು ಮತ್ತು ಎಲ್ಲವನ್ನೂ ನಿಭಾಯಿಸುವ ಆ ಹೆಣ್ಣು ಮಗಳು ಸದಾ ಬಳಸಲ್ಪಡಲು ನಮ್ಮ ಹತ್ತಿರವೇ ಇರುತ್ತಾಳೆ ಎಂಬ ಸುಳ್ಳು ಅವರಿಗೀಗ ಮುಳುವಾಗಿತ್ತು. ಅಷ್ಟರಲ್ಲಾಗ್ಲೇ ಅವರ ಪ್ರತಿಯೊಂದು ತುರ್ತು ಪರಿಸ್ಥಿತಿಯು ನನ್ನ ಕರ್ತವ್ಯವಲ್ಲ ಎಂಬುದು ನನಗೆ ಅರ್ಥವಾಗಿತ್ತು. ನಾನು ಮಾಡದ ಸಾಲಗಳಿಗೆ ನಾನು ವರ್ಷಗಳ ಕಾಲ ಬೆಲೆ ತೆತ್ತಿದ್ದೆ. ಈಗ ಅವರು ತಮ್ಮದೇ ಕೃತ್ಯಗಳ ಫಲವನ್ನ ಅನುಭವಿಸುತ್ತಿದ್ದರೆ ಅದು ಕ್ರೌರ್ಯವಲ್ಲ, ಅದು ಹಳೆಯ ಲೆಕ್ಕಾಚಾರದ ಚುಕ್ತ ಅಷ್ಟೇ. ಮತ್ತು ಈ ಲೆಕ್ಕಾಚಾರ ಇನ್ನೂ ಪೂರ್ತಿಯಾಗಿಲ್ಲ ಎಂದು ನನಗೆ ಮೊದಲ ಬಾರಿಗೆ ಅನ್ನಿಸ್ತಿತ್ತು. ಕೊನೆಯ ಬಾರಿಗೆ ಅವರು ಸುಮಾರು 8 ತಿಂಗಳ ನಂತರ ನನ್ನನ್ನ ಸಂಪರ್ಕಿಸಿದರು. ಅಷ್ಟರಲ್ಲಾಗ್ಲೇ ನಾನು ಮತ್ತು ಈಶಾನ್ ನಮ್ಮ ಮದುವೆಯ ಎಲ್ಲಾ ತಯಾರಿಯನ್ನ ಪೂರ್ತಿಗೊಳಿಸಿದ್ದೆವು. ಆಮಂತ್ರಣ ಪತ್ರಿಕೆಗಳು ಅಚ್ಚಾಗಿದ್ದವು, ಮೆನು ಸಿದ್ಧವಾಗಿತ್ತು, ಸಂಗೀತವನ್ನ ಆರಿಸಲಾಗಿತ್ತು ಮತ್ತು ನಮ್ಮ ಅತಿಥಿಗಳ ಪಟ್ಟಿಯನ್ನು ಎಷ್ಟು ಯೋಚಿಸಿ ಸಿದ್ಧಪಡಿಸಲಾಗಿತ್ತು ಎಂದರೆ ಅದರಲ್ಲಿರುವ ಪ್ರತಿಯೊಂದು ಹೆಸರು ನನಗೆ ಹೊರೆಯಾಗದೆ ನೆಮ್ಮದಿ ನೀಡುತ್ತಿತ್ತು. ನನ್ನ ಜೀವನ ಈಗ ಎಷ್ಟು ಸ್ಥಿರವಾಗಿತ್ತೆಂದರೆ ಕೆಲವು ಸಲ ನನ್ನ ಹಳೆಯ ಮನೆ ನನಗೆ ಬೇರೆ ಯಾವುದೋ ದೇಶದಂತೆ ಅನ್ನಿಸುತ್ತಿತ್ತು. ಅಂತಹ ಒಂದು ದೇಶದಲ್ಲಿ ನಾನು ಹುಟ್ಟಿದ್ದೆ ನಿಜ, ಆದ್ರೆ ಅದು ಎಂದಿಗೂ ನನ್ನದಾಗಿರ್ಲಿಲ್ಲ. ಅದೇ ಸಮಯದಲ್ಲಿ ಒಂದು ಸಂಜೆ ನಾನು ಆಫೀಸ್ನಿಂದ ಹೊರಬರ್ತಿದ್ದಾಗ ನನ್ನ ಫೋನ್ಗೆ ಒಂದು ವಿಡಿಯೋ ಕಾಲ್ ಬಂತು. ಅದು ಅಪರಿಚಿತ ನಂಬರ್ ಆಗಿತ್ತು. ಮೊದಲು ಕಟ್ ಮಾಡೋಣ ಎಂದುಕೊಂಡೆ,
ಆದ್ರೆ ಯಾಕೋ ಬೆರಳುಗಳು ತಡೆದವು. ನಾನು ಕರೆಯನ್ನ ಸ್ವೀಕರಿಸಿದೆ. ಸ್ಕ್ರೀನ್ ಮೇಲೆ ಮೊದಲು ಅಮ್ಮನ ಮುಖ ಕಂಡಿತು. ಕೆಲವು ಕ್ಷಣಗಳವರೆಗೆ ನನಗೆ ಅವರನ್ನ ಗುರುತಿಸಲು ಸಾಧ್ಯವಾಗಲಿಲ್ಲ. ಮುಖ ಸಪ್ಪೆಯಾಗಿತ್ತು. ಕಣ್ಣಿನ ಕೆಳಗೆ ಕಪ್ಪು ವರ್ತುಲಗಳಿದ್ದವು. ಯಾವುದೇ ಮೇಕಪ್ ಇರಲಿಲ್ಲ. ಅವರಲ್ಲಿದ್ದ ಆ ಕೃತಕ ಗತ್ತು ಕಾಣೆಯಾಗಿತ್ತು. ಅವರ ಪಕ್ಕದಲ್ಲಿ ಅಪ್ಪ ಕುಳಿತಿದ್ದರು. ಅವರ ಮುಖದಲ್ಲಿ ಮೊದಲ ಬಾರಿಗೆ ನಾನು ಕೇವಲ ವಯಸ್ಸಿನಿಂದಲ್ಲದೆ ಪಶ್ಚಾತ್ತಾಪದಿಂದ ಮೂಡಿಬಂದ ಆಯಾಸವನ್ನು ಕಂಡೆ. ಅವರ ಹಿಂದೆ ಡ್ರಾಯಿಂಗ್ ರೂಮಿನ ಒಂದು ಮೂಲೆಯಲ್ಲಿ ಸಿಯಾ ಕುಳಿತಿದ್ದಳು. ಮೌನವಾಗಿದ್ದಳು, ತೀರಾ ಮೌನವಾಗಿದ್ದಳು. ಅವಳ ಕೂದಲುಗಳನ್ನ ಕಟ್ಟಿ ಹಾಕಲಾಗಿತ್ತು. ಮುಖ ಕಳೆಗುಂದಿತ್ತು ಮತ್ತು ಮೊದಲ ಬಾರಿಗೆ ಅವಳು ಕನ್ನಡಿಯಿಲ್ಲದ ಜಗತ್ತು ತನ್ನನ್ನ ಕೈಬಿಟ್ಟಿದೆ ಎನ್ನುವಂತೆ ಕಾಣುತ್ತಿದ್ದಳು. ಕೆಲವು ಕ್ಷಣಗಳ ಕಾಲ ಯಾರೂ ಮಾತನಾಡಲಿಲ್ಲ. ನಂತರ ಅಮ್ಮ ಅಳಲು ಶುರು ಮಾಡಿದರು. ಈ ಬಾರಿ ಅವರ ಅಳು ಜನರ ಮುಂದೆ ಸಹಾನುಭೂತಿ ಗಳಿಸಲು ಮಾಡುತ್ತಿದ್ದ ಅಳುವಿನಂತಿರ್ಲಿಲ್ಲ. ಇದು ಗಾಬರಿಗೊಂಡ, ದಣಿದ ಮತ್ತು ನುಚ್ಚು ನೂರಾದ ಅಳುವಾಗಿತ್ತು. ಅವರು ನನ್ನ ಹೆಸರನ್ನ ಎಷ್ಟು ಆರ್ದ್ರತೆಯಿಂದ ಕರೆದರೆಂದರೆ ಅವರ ಬಳಿ ಇದ್ದ ಎಲ್ಲ ದಾರಿಗಳು ಮುಚ್ಚಿ ಹೋಗಿದೆ ಎಂಬುದು ಅದರಲ್ಲಿ ತಿಳಿಯುತ್ತಿತ್ತು. ಮನೆ ಮಾರಾಟವಾಯಿತು ಅಂತ ಅವರು ಹೇಳಿದರು. ಅಪ್ಪನ ಕೆಲಸ ಮೊದಲಿನಂತಿಲ್ಲ ಅಂತ ತಿಳಿಸಿದರು. ಸಿಯಾ ಮತ್ತು ಮೆಹರ್ ದೂರಾಗುತ್ತಿದ್ದಾರೆ ಮತ್ತು ವಿಚ್ಛೇದನವು ವಿಚಿತ್ರವಾದ ತಿರುವು ಪಡೆದುಕೊಂಡಿದೆ ಅಂತ ಹೇಳಿದರು. ತಾವು ದೊಡ್ಡ ತಪ್ಪುಗಳನ್ನ ಮಾಡಿದೆವು ಅಂತ ಒಪ್ಪಿಕೊಂಡರು. ನಂತರ ಅವರು ಆ ಮಾತುಗಳನ್ನ ಹೇಳಿದರು. ಬಾಲ್ಯದಿಂದಲೂ ನಾನು ಯಾವುದಕ್ಕಾಗಿ ಕಾಯುತ್ತಿದ್ದೆನೋ ಮತ್ತು ಈಗ ಯಾವುದನ್ನು ಹೇಳುವ ಅಗತ್ಯವೇ ಇಲ್ಲವಾಗಿದೆಯೋ ಆ ಮಾತುಗಳನ್ನ ಹೇಳಿದರು. ನಾವು ಮಾಡಿದ್ದು ತಪ್ಪು ಎಂದು. ನಾನು ಅವರನ್ನ ನೋಡುತ್ತಲೇ ಇದ್ದೆ. ಅಚ್ಚರಿಯ ವಿಷಯವೆಂದರೆ ಇಷ್ಟು ವರ್ಷ ಯಾವ ಮಾತುಗಳಿಗಾಗಿ ನಾನು ಹಂಬಲಿಸುತ್ತಿದ್ದೆನೋ ಆ ಮಾತುಗಳು ಇಂದು ನನ್ನೆದುರು ಬಂದಾಗ ಅವು ನನ್ನನ್ನ ಒಡೆಯಲಿಲ್ಲ. ಬದಲಾಗಿ ನನ್ನ ಮನಸ್ಸನ್ನ ಸ್ಪಷ್ಟಗೊಳಿಸಿದವು. ಯಾಕಂದ್ರೆ ನಾವು ಮಾಡಿದ್ದು ತಪ್ಪು ಎಂಬ ಕೇವಲ ಆ ಒಂದೇ ವಾಕ್ಯದ ಹಿಂದಿನ ಸತ್ಯ ನನಗೆ ಅರಿವಾಗಿತ್ತು. ಹೇಳೋದು ಮಾತ್ರ ಸಾಕಾಗೋದಿಲ್ಲ. ನಾನು ಬಹಳ ಶಾಂತವಾಗಿ ಕೇಳಿದೆ, ಯಾವ ವಿಷಯದಲ್ಲಿ ತಪ್ಪಾಗಿದ್ರಿ? ಅಮ್ಮ ಕಣ್ಣುಗಳನ್ನ ಮುಚ್ಚಿಕೊಂಡರು. ಉತ್ತರವು ಅವರ ಗಂಟಲಿನಲ್ಲಿ ಸಿಲುಕಿಕೊಂಡಂತೆ ಇತ್ತು. ನಂತರ ಮೆಲ್ಲಗೆ ಹೇಳಿದರು, ನಿನ್ನ ಬಗ್ಗೆ, ನಿನ್ನ ಬೆಲೆಯ ಬಗ್ಗೆ, ನಾವು ನಿನ್ನನ್ನು ನಡೆಸಿಕೊಂಡ ರೀತಿಯ ಬಗ್ಗೆ, ನಿನ್ನ ಹಕ್ಕನ್ನು ಕಸಿದುಕೊಂಡು ನಾವು ಮಾಡಿದ್ದೆ ಸರಿ ಅಂತ ಭಾವಿಸಿದ್ದರ ಬಗ್ಗೆ, ಪ್ರದರ್ಶನ ಮತ್ತು ವೈಭವವನ್ನ ನ್ಯಾಯಕ್ಕಿಂತ ಮೇಲೆಂದು ನಂಬಿದ್ದರ ಬಗ್ಗೆ. ಅಪ್ಪ ಮೊದಲ ಬಾರಿಗೆ ಮಾತುಗಳನ್ನ ತಿರುಗಿಸದೆ ನೇರವಾಗಿ ಮಾತನಾಡಿದರು. ತಾನು ಬಹಳ ಮೊದಲೇ ಮಧ್ಯ ಪ್ರವೇಶಿಸಿ ತಡೆಯಬೇಕಿತ್ತು ಅಂತ ಹೇಳಿದರು. ಮನೆಯಲ್ಲಿ ಶಾಂತಿಯನ್ನ ಕಾಪಾಡುತ್ತಿದ್ದೇನೆ ಎಂಬ ಸುಳ್ಳನ್ನ ಇಷ್ಟು ವರ್ಷ ತಮಗೆ ತಾವೇ ಹೇಳಿಕೊಳ್ಳುತ್ತಿದೆ ಅಂತ ಅವರು ಒಪ್ಪಿಕೊಂಡರು. ಆದ್ರೆ ಸತ್ಯವೇನೆಂದರೆ ಅವರು ತಪ್ಪು ಮಗುವನ್ನ ರಕ್ಷಿಸುತ್ತಿದ್ದರು ಮತ್ತು ಸರಿಯಾದ ಮಗುವನ್ನ ಬಲಿ ಕೊಡುತ್ತಿದ್ದರು. ಆ ಕ್ಷಣದಲ್ಲಿ ಅವರು ಸತ್ಯವನ್ನೇ ಹೇಳುತ್ತಿದ್ದಾರೆ ಅಂತ ನನಗೂ ಅನಿಸಿತು. ಆದ್ರೆ ಆ ಸತ್ಯದಿಂದ ಯಾವುದೇ ನೆಮ್ಮದಿ ಸಿಗ್ಲಿಲ್ಲ. ಬದಲಾಗಿ ನೋವು ಇನ್ನೂ ಆಳವಾಯಿತು. ಯಾಕಂದ್ರೆ ತಡವಾಗಿ ಬಂದ ಸತ್ಯವು ಅದು ನುಂಗಿ ಹಾಕಿದ ಆ ವರ್ಷಗಳನ್ನ ಎಂದಿಗೂ ಮರಳಿ ತರಲಾರದು. ನಂತರ ಅಮ್ಮ ಅಸಲಿ ವಿಷಯಕ್ಕೆ ಬಂದರು. ನಾವು ಮತ್ತೆ ಮೊದಲಿನಿಂದ ಆರಂಭಿಸಬಹುದೇ ಅಂತ ಕೇಳಿದರು. ಕುಟುಂಬವು ಚೂರಾಗಿದೆ ಮತ್ತೀಗ ಅದನ್ನ ಒಗ್ಗೂಡಿಸಲು ನನ್ನ ಅಗತ್ಯವಿದೆ ಅಂತ ಹೇಳಿದರು. ಅವರು ನೇರವಾಗಿ ಹಣ ಕೇಳಲಿಲ್ಲ, ಯಾವುದೇ ಸಹಾಯವನ್ನು ಸ್ಪಷ್ಟವಾಗಿ ಬೇಡಲಿಲ್ಲ. ಆದ್ರೆ ಅವರ ಪ್ರಶ್ನೆಯ ರೂಪವು ಅದೇ ಹಳೆಯದಾಗಿತ್ತು. ಮರಳಿ ಬಾ, ನಮ್ಮನ್ನ ಮತ್ತೆ ನಿಭಾಯಿಸು, ನಮ್ಮ ಒಡೆದ ಬದುಕಿನ ಹೊರೆಯನ್ನ ಮತ್ತೆ ನಿನ್ನ ಹೆಗಲ ಮೇಲೆ ಹೊತ್ತುಕೋ. ಆ ಕ್ಷಣದಲ್ಲಿ ನನ್ನೊಳಗೆ ದ್ವೇಷವಿರಲಿಲ್ಲ ಅಥವಾ ಗೆಲುವಿನ ಹಠವೂ ಇರಲಿಲ್ಲ. ಬದಲಾಗಿ ತುಂಬಾ ಸಹಿಸಿ ಮತ್ತು ಬಹಳಷ್ಟು ಅರ್ಥ ಮಾಡಿಕೊಂಡ ನಂತರ ಬರುವಂತ ಒಂದು ಸ್ಪಷ್ಟತೆ ಇತ್ತು. ನನ್ನ ಮದುವೆ ಮುಂದಿನ ತಿಂಗಳು ಇದೆ ಎಂದು ನಾನು ಅವರಿಗೆ ತಿಳಿಸಿದೆ. ಅದು ಸಣ್ಣದಾಗಿರುತ್ತದೆ, ಶಾಂತವಾಗಿರುತ್ತದೆ ಮತ್ತು ಅದರಲ್ಲಿ ನನ್ನ ಗೌರವವನ್ನ ನಾನು ಗಳಿಸಿಕೊಳ್ಳಬೇಕು ಎಂದು ಎಂದಿಗೂ ಒತ್ತಾಯಿಸದವರು ಮಾತ್ರ ಇರುತ್ತಾರೆ ಅಂತ ಹೇಳಿದೆ. ಅಮ್ಮ ಜೋರಾಗಿ ಅಳುತ್ತಾ ಕೇಳಿದರು, ನಮಗೂ ಅಲ್ಲಿ ಏನಾದ್ರೂ ಸ್ಥಾನವಿದೆಯೇ? ಆಗ ಮೊದಲ ಬಾರಿಗೆ ಸಿಯಾ ತಲೆ ಎತ್ತಿ ಕ್ಯಾಮರಾದ ಕಡೆಗೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಯಾವಾಗ್ಲೂ ಜನರನ್ನ ಸೆಳೆಯುತ್ತಿದ್ದ ಆ ಹೊಳಪು ಈಗಿರಲಿಲ್ಲ. ಅಲ್ಲಿ ಕೇವಲ ಶೂನ್ಯವಿತ್ತು. ಅದು ಸೋಲಲ್ಲ, ಆದ್ರೆ ಒಂದು ಬಗೆಯ ಅರಿವು. ಬದುಕು ಮೊದಲ ಬಾರಿಗೆ ಅವಳಿಂದ ಆ ವೇದಿಕೆಯನ್ನ ಕಸಿದುಕೊಂಡಂತಿತ್ತು. ನಾನು ದೀರ್ಘವಾಗಿ ಉಸಿರಾಡಿ ಅವರು ಯಾವುದರಿಂದ ಸದಾ ಓಡುತ್ತಿದ್ದರೋ ಅದೇ ಸತ್ಯವನ್ನ ಅವರ ಮುಂದಿಟ್ಟೆ. ನಾನು ಹೇಳಿದೆ, ಯಾವ ದಿನ ನೀವು ನನ್ನ ಪಾಲಿನ ಹಣವನ್ನ ಕಿತ್ತುಕೊಂಡ್ರೋ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನನಗೆ ಅವಮಾನ ಮಾಡಿದ್ರೋ ಮತ್ತು ನಾನು ಮತ್ತೆ ಅಲ್ಲಿಯೇ ಇರುತ್ತೇನೆ ಅಂತ ನಿರೀಕ್ಷಿಸಿದ್ರೋ, ಅದೇ ದಿನ ಈ ಕುಟುಂಬದಲ್ಲಿ ನನ್ನ ಸ್ಥಾನವೇನು ಅಂತ ನೀವು ನನಗೆ ತಿಳಿಸಿಕೊಟ್ಟಿದ್ದೀರಿ. ನಾನು ನಿಮ್ಮ ಮಾತನ್ನು ಒಪ್ಪಿಕೊಂಡೆ. ಅದೇ ಪಾಠದ ಮೇಲೆ ನನ್ನ ಹೊಸ ಬದುಕನ್ನ ಕಟ್ಟಿಕೊಂಡೆ. ಈಗ ನೀವು ಕೂಡ ಅದೇ ಸತ್ಯದೊಂದಿಗೆ ಬದುಕಬೇಕು. ಅಮ್ಮ ತೀರಾ ಮೆಲ್ಲಗೆ ಪ್ಲೀಸ್ ಎಂದರು. ಸಿಯಾ ಏನೋ ಹೇಳಲು ತುಟಿ ತೆರೆದಳು, ಮತ್ತೆ ಮುಚ್ಚಿಕೊಂಡಳು. ಅಪ್ಪ ಕೇವಲ ನನ್ನನ್ನ ನೋಡುತ್ತಲೇ ಇದ್ದರು. ಯಾರೋ ಒಬ್ಬ ವ್ಯಕ್ತಿ ತಾನು ವರ್ಷಗಳಿಂದ ನಿರ್ಲಕ್ಷಿಸಿದ್ದ ಸಾಲದ ಸಂಪೂರ್ಣ ಮೊತ್ತವನ್ನ ಮೊದಲ ಬಾರಿಗೆ ಕಣ್ಣೆದುರು ನೋಡಿದಾಗ ಇರುವಂತ ನೋಟವದು. ನಾನು ಅವರಿಗೆ ಹೇಳಿದೆ, ನಾನು ನಿಮ್ಮಲ್ಲಿ ಯಾರೂ ಹಾಳಾಗಲಿ ಅಂತ ಬಯಸೋದಿಲ್ಲ. ಆದ್ರೆ ಒಬ್ಬ ಮನುಷ್ಯನ ಗೌರವವು ನಿಮ್ಗೆ ಅವನ ಅಗತ್ಯವಿದ್ದಾಗ ಮಾತ್ರ ಶುರುವಾಗಬಾರ್ದು ಎಂಬುದು ನಿಮ್ಗೆ ಅರ್ಥವಾಗ್ಲಿ ಅಂತ ನಾನು ಆಶಿಸುತ್ತೇನೆ. ನಂತರ ಸಿಯಾಳ ಕಡೆಗೆ ನೋಡಿ ಹೇಳಿದೆ,
ಯಾರದೋ ಮುದ್ದಿನ ಮಗುವಾಗಿರುವುದು ಮತ್ತು ಯಾರಿಂದಲಾದ್ರೂ ನಿಜವಾಗಿ ಪ್ರೀತಿಸಲ್ಪಡೋದು ಎರಡು ಬೇರೆ ಬೇರೆ ವಿಷಯಗಳು ಎಂಬುದು ನಿನಗೆ ಮುಂದೊಂದು ದಿನ ಅರ್ಥವಾಗಬಹುದು ಅಂತ ನಂಬಿದ್ದೇನೆ. ಪ್ರತಿಯೊಂದು ತಪ್ಪಿನಿಂದಲೂ ರಕ್ಷಿಸಲ್ಪಡುವುದು ಒಂದು ವರದಂತೆ ಕಾಣಬಹುದು. ಆದ್ರೆ ಅದೇ ಮನುಷ್ಯನನ್ನ ಒಳಗಿನಿಂದ ಎಷ್ಟು ದುರ್ಬಲಗೊಳಿಸುತ್ತದೆ ಎಂದರೆ ಜೀವನದ ಒಂದು ಸಣ್ಣ ಏಟನ್ನು ಸಹಿಸಿಕೊಳ್ಳಲು ಅವನಿಗೆ ಸಾಧ್ಯವಾಗೋದಿಲ್ಲ. ನಾನು ಅಪ್ಪ ಅಮ್ಮನಿಗೆ ಹೇಳಿದೆ, ನೀವು ಪ್ರೀತಿಯನ್ನು ನಿಯಂತ್ರಣ ಎಂದುಕೊಂಡಿದ್ರಿ ಮತ್ತು ಗೌರವವನ್ನ ಅಂತಸ್ತು ಎಂದುಕೊಂಡಿದ್ರಿ. ಈಗ ಬದುಕು ಈ ಎರಡೂ ಭ್ರಮೆಗಳನ್ನ ಒಡೆದು ಹಾಕಿದೆ. ಅದರ ನಂತರ ಉಳಿದಿರುವುದನ್ನ ನೀವೇ ಎದುರಿಸಬೇಕು. ಕೊನೆಯಲ್ಲಿ ನಾನು ಅತ್ಯಂತ ಮುಖ್ಯವಾದ ಮಾತನ್ನ ಹೇಳಿದೆ, ನಾನು ಮರಳಿ ಬರೋದಿಲ್ಲ. ಇನ್ನೊಂದು ಬದಿಯಲ್ಲಿರುವುದು ಕಷ್ಟವಾದಾಗ ಮಾತ್ರ ನೀವು ಬಂದು ತಟ್ಟಿದ ಆ ಬಾಗಿಲನ್ನ ನಾನು ಮತ್ತೆ ಎಂದಿಗೂ ತೆರೆಯುವುದಿಲ್ಲ. ಈ ವಾಕ್ಯವನ್ನು ಕೇಳಿದಾಗ ಅವರೊಳಗೆ ಏನೋ ಒಡೆದಿರಬಹುದು ಎಂದು ನನಗೆ ತಿಳಿದಿತ್ತು. ಅದು ಮೊದಲಿನ ಎಲ್ಲಾ ನಷ್ಟಗಳಿಗಿಂತಲೂ ಭಾರವಾಗಿರಬಹುದು. ಯಾಕಂದ್ರೆ ಪ್ರತಿಯೊಂದು ಸಂಬಂಧವು ಕೇವಲ ರಕ್ತದಿಂದ ಉಳಿಯುವುದಿಲ್ಲ. ಕೆಲವು ಸಂಬಂಧಗಳು ಗೌರವದಿಂದ ಉಳಿಯುತ್ತದೆ ಮತ್ತು ಅವರು ಮೊದಲೇ ಕೊಂದಿದ್ದು ಅದೇ ಗೌರವವನ್ನ ಎಂಬುದು ಅವರಿಗೆ ಅರಿವಾಗಿತ್ತು. ನಾನು ಕರೆಯನ್ನು ಕಡಿತಗೊಳಿಸಿದೆ. ನಂತರ ಸ್ವಲ್ಪ ಹೊತ್ತು ಪಾರ್ಕಿಂಗ್ ನಲ್ಲಿಯೇ ಕುಳಿತಿದ್ದೆ. ನನ್ನ ಕೈಗಳು ನಡುಗುತ್ತಿರಲಿಲ್ಲ. ನನ್ನ ಉಸಿರಾಟವು ಏರುಪೇರಾಗಿರ್ಲಿಲ್ಲ. ನಾನು ಚೂರಾಗಿರ್ಲಿಲ್ಲ. ಬದಲಾಗಿ ತುಂಬಾ ಶಾಂತವಾಗಿದ್ದೆ. ಆ ಶಾಂತಿಯಲ್ಲಿ ನನಗೆ ಮೊದಲ ಬಾರಿಗೆ ನನ್ನೊಳಗಿನ ಆ ಹುಡುಗಿ ಕಂಡಳು. ಎಷ್ಟೇ ಅವಮಾನವಾದರೂ ಬಹುಶಃ ಮುಂದಿನ ಬಾರಿ ತನಗೂ ಸಮಾನತೆ ಸಿಗಬಹುದು ಎಂದು ವರ್ಷಗಳ ಕಾಲ ಕಾಯುತ್ತಿದ್ದ ಆ ಹುಡುಗಿಯನ್ನ ನಾನು ಕೊನೆಗೂ ಮುಕ್ತಗೊಳಿಸಿದ್ದೆ. 1 ತಿಂಗಳ ನಂತರ ನಾನು ಮತ್ತು ಈಶಾನ್ ಕೆರೆಯ ದಡದ ಮದುವೆಯ ಮಂಟಪದಲ್ಲಿ ನಿಂತಿದ್ದೆವು. ಹಳೆಯ ಮರಗಳ ಮೇಲೆ ಹಳದಿ ದೀಪದ ಮಾಲೆಗಳು ನೇತಾಡುತ್ತಿದ್ದವು. ಗಾಳಿ ಹಗುರವಾಗಿತ್ತು. ಸಂಜೆ ಮೃದುವಾಗಿತ್ತು. ಅಲ್ಲಿ ಯಾವುದೇ ಪ್ರದರ್ಶನವಿರಲಿಲ್ಲ. ಕೃತಕ ರಾಜವೈಭೋಗವಿರಲಿಲ್ಲ. ಫೋಟೋಗಳಲ್ಲಿ ಶ್ರೀಮಂತವಾಗಿ ಕಂಡರೂ ಹೃದಯದಲ್ಲಿ ಖಾಲಿ ಎನಿಸುವ ಯಾವುದೇ ವಿಷಯ ಅಲ್ಲಿರಲಿಲ್ಲ. ಅಲ್ಲಿ ಕೇವಲ ನಮ್ಮನ್ನ ನಿಜವಾಗಿ ಪ್ರೀತಿಸುವವರು ಮಾತ್ರ ಇದ್ದರು. ನನ್ನ 2 ಗೆಳತಿಯರು ಬೆಳಗ್ಗೆಯಿಂದ ನನ್ನ ಜೊತೆಗಿದ್ದರು. ಈಶಾನ್ ತಮ್ಮ ಕುರ್ಚಿಗಳನ್ನ ಜೋಡಿಸುತ್ತಿದ್ದನು. ನಮ್ಮ ಕ್ಯಾಟರರ್ ಅಂಕಲ್ ತಾವೇ ಅಡುಗೆ ಮನೆಯಿಂದ ಹೊರಬಂದು ಎಲ್ಲವೂ ಸರಿ ಇದೆಯಲ್ಲವೇ ಎಂದು ವಿಚಾರಿಸುತ್ತಿದ್ದರು. ನಾನು ಮಂಟಪದ ಕಡೆಗೆ ಹೆಜ್ಜೆ ಹಾಕಿದಾಗ ನನ್ನ ಮನಸ್ಸಿನಲ್ಲಿ ಆ ಮನೆಯ ನೆನಪು ಒಮ್ಮೆಯೂ ಬರಲಿಲ್ಲ. ನಾನು ಕೇವಲ ಒಂದು ವಿಷಯದ ಬಗ್ಗೆ ಯೋಚಿಸುತ್ತಿದ್ದೆ. ಅವರು ನನ್ನಿಂದ ಏನೆಲ್ಲ ಕಸಿದುಕೊಳ್ಳಲು ಪ್ರಯತ್ನಿಸಿದ್ರು ಮತ್ತು ಯಾವುದನ್ನು ಅವರಿಗೆ ಕಸಿದುಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು. ನನ್ನ ವಿವೇಕ, ನನ್ನ ಪರಿಶ್ರಮ, ನನ್ನ ಶಾಂತಿ ಮತ್ತು ಯಾರನ್ನು ಅವಮಾನಿಸದೆ ಪ್ರೀತಿಸುವ ನನ್ನ ಸಾಮರ್ಥ್ಯ, ಇದೇ ನನ್ನ ನಿಜವಾದ ಗೆಲುವು. ಇದು ಅವರು ಎಂದಿಗೂ ಕಲ್ಪಿಸಿಕೊಳ್ಳದ ಅಂತ್ಯವಾಗಿತ್ತು. ನಾನು ಸದಾ ಅವರ ಮುಷ್ಟಿಯಲ್ಲೇ ಇರುತ್ತೇನೆ ಅಥವಾ ಚೂರಾಗುತ್ತೇನೆ ಅಂತ ಅವರು ಭಾವಿಸಿದ್ದರು. ನಾನು ಯಾವುದೇ ಸದ್ದಿಲ್ಲದೆ ಅವರಿಂದ ಹೊರಬಂದು ಅವರ ಅನುಮೋದನೆಯ ಅಗತ್ಯವೇ ಇಲ್ಲದಂತಹ ಬದುಕನ್ನ ಕಟ್ಟಿಕೊಳ್ಳುತ್ತೇನೆ ಎಂಬ 3ನೇ ದಾರಿಯ ಬಗ್ಗೆ ಅವರು ಯೋಚಿಸಿಯೇ ಇರಲಿಲ್ಲ. ಸಪ್ತಪದಿ ತೊಳೆಯುವಾಗ ನನಗೆ ಮೊದಲ ಬಾರಿಗೆ ಅರ್ಥವಾಯಿತು, ಮದುವೆ ಎಂದರೆ ಕೇವಲ 2 ವ್ಯಕ್ತಿಗಳ ಮಿಲನ ಮಾತ್ರವಲ್ಲ, ಅದು ಕೆಲವೊಮ್ಮೆ ತನ್ನ ಕಹಿ ಭೂತಕಾಲದಿಂದ ಪಡೆಯುವ ಅಂತಿಮ ಬಿಡುಗಡೆಯೂ ಹೌದು. ಆ ವಚನಗಳು ಕೇವಲ ಈಶಾನ್ಗಾಗಿ ಮಾತ್ರವಾಗಿರಲಿಲ್ಲ. ಕೆಲವು ವಚನಗಳು ನನಗಾಗಿ ನಾನು ನೀಡಿಕೊಂಡದ್ದಾಗಿತ್ತು. ಇನ್ನು ಮುಂದೆ ನನ್ನ ಬೆಲೆಯನ್ನ ಯಾರೂ ನಿರ್ಧರಿಸಲು ನಾನು ಬಿಡೋದಿಲ್ಲ. ನಾನು ಸಹಾಯ ಮಾಡುತ್ತೇನೆ, ಆದ್ರೆ ನನ್ನ ಆತ್ಮ ಗೌರವದ ಬೆಲೆ ಇಲ್ಲಿಯಲ್ಲ. ನಾನು ಕ್ಷಮಿಸಬಲ್ಲೆ, ಆದ್ರೆ ಬದಲಾವಣೆ ಇಲ್ಲದ ಅದೇ ಹಳೆಯ ಗಾಯಗಳನ್ನ ಮತ್ತೆ ಆರಿಸಿಕೊಳ್ಳೋದಿಲ್ಲ. ನಾನು ಪ್ರೀತಿಯನ್ನ ಎಂದಿಗೂ ಉಪಯುಕ್ತತೆಯೊಂದಿಗೆ ತಪ್ಪಾಗಿ ಭಾವಿಸೋದಿಲ್ಲ. ಈ ಇಡೀ ಕಥೆಯಿಂದ ಏನಾದ್ರೂ ಪಾಠ ಸಿಗೋದಾದ್ರೆ ಅದು ಕೇವಲ ಕೆಟ್ಟದ್ದಕ್ಕೆ ಕೆಟ್ಟ ಫಲವೇ ಸಿಗುತ್ತದೆ ಎಂಬುದು ಮಾತ್ರವಲ್ಲ. ಅಸಲಿ ಪಾಠವೇನೆಂದ್ರೆ ಪಕ್ಷಪಾತವು ಕೇವಲ ಒಂದು ಮಗುವಿಗೆ ಮಾತ್ರ ನೋವು ನೀಡೋದಿಲ್ಲ, ಅದು ಇಡೀ ಕುಟುಂಬದ ಆತ್ಮವನ್ನೇ ಕೆಡಿಸುತ್ತದೆ. ಯಾವ ಮಗುವನ್ನು ಸತತವಾಗಿ ನಿರ್ಲಕ್ಷಿಸಲಾಗುತ್ತದೆಯೋ ಆ ಮಗು ತನ್ನನ್ನು ತಾನು ಸಾಬೀತುಪಡಿಸಿಕೊಳ್ಳುತ್ತಾ ಸುಸ್ತಾಗಿ ಹೋಗುತ್ತದೆ. ಮತ್ತು ಯಾವ ಮಗುವನ್ನು ಅತಿಯಾಗಿ ಮುದ್ದಿಸಿ ಪ್ರತಿಯೊಂದು ತಪ್ಪಿನಿಂದ ರಕ್ಷಿಸಲಾಗುತ್ತದೆಯೋ ಆ ಮಗು ಪ್ರೀತಿ ಎಂದರೆ ಜವಾಬ್ದಾರಿಯಿಂದ ಸಿಗುವ ಮುಕ್ತಿ ಎಂದು ನಿಧಾನವಾಗಿ ನಂಬತೊಡಗುತ್ತದೆ. ತಂದೆ ತಾಯಿ ಯಾವಾಗ ನ್ಯಾಯವನ್ನ ಬಿಟ್ಟು ತಮಗೆ ಇಷ್ಟವಾದ ಮುಖವನ್ನ ಆರಿಸಿಕೊಳ್ಳುತ್ತಾರೋ ಆಗ ಅವರು ಕೇವಲ ಒಬ್ಬ ಮಗುವಿಗೆ ದ್ರೋಹ ಮಾಡೋದಿಲ್ಲ, ಬದಲಾಗಿ 2 ಮಕ್ಕಳ ಭವಿಷ್ಯವನ್ನ ಹಾಳು ಮಾಡುತ್ತಾರೆ. ಒಬ್ಬ ಮಗುವಿಗೆ ಗೌರವ ಸಂಪಾದಿಸಲು ತಾನು ನುಚ್ಚುನೂರಾಗಬೇಕೆಂದು ಕಲಿಸಿದರೆ ಇನ್ನೊಂದು ಮಗುವಿಗೆ ಈ ಜಗತ್ತು ಯಾವಾಗ್ಲೂ ತನ್ನ ಮುಂದೆ ಬಾಗುತ್ತದೆ ಅಂತ ಕಲಿಸುತ್ತಾರೆ. ಆದ್ರೆ ಜಗತ್ತು ಮನೆಯಂತಿರುವುದಿಲ್ಲ. ಅಲ್ಲಿ ತಡವಾಗಿ ಆದರೂ ಲೆಕ್ಕಾಚಾರಗಳು ಸರಿಯಾಗುತ್ತವೆ. ಮತ್ತು ಅತ್ಯಂತ ಕಠಿಣವಾದ ಸತ್ಯವೆಂದರೆ ನಿಮ್ಮ ಮೌನದ ಮೇಲೆ ಯಾರ ಶಕ್ತಿ ನಿಂತಿದೆಯೋ ಅಂಥವರಿಂದ ನ್ಯಾಯವನ್ನ ನಿರೀಕ್ಷಿಸುವುದನ್ನ ನೀವು ಯಾವ ದಿನ ನಿಲ್ಲಿಸ್ತೀರೋ ಅಂದೇ ನೀವು ಗುಣಮುಖರಾಗಲು ಆರಂಭಿಸ್ತೀರಿ. ಕುಟುಂಬವು ಮನುಷ್ಯ ಮೊದಲ ಬಾರಿಗೆ ಗೌರವವನ್ನು ಕಲಿಯುವ ಜಾಗವಾಗಬೇಕೇ ಹೊರತು ಅದನ್ನ ಕಳೆದುಕೊಳ್ಳುವ ಜಾಗವಾಗಬಾರದು. ಗೌರವವಿಲ್ಲದ ಪ್ರೀತಿಯೇ ಅಲ್ಲ. ಬದಲಾವಣೆ ಇಲ್ಲದ ಕ್ಷಮೆ ಎಂದಿಗೂ ಹೊಂದಾಣಿಕೆಯಾಗಲಾರದು. ಮತ್ತು ಯಾರು ಕೇವಲ ತಮಗೆ ಅಗತ್ಯವಿದ್ದಾಗ ಮಾತ್ರ ನಿಮ್ಮ ಬೆಲೆಯನ್ನ ಗುರುತಿಸುತ್ತಾರೋ ಅಂತವರಿಂದ ನಿಮ್ಮ ಶಾಂತಿಯನ್ನ ಕಾಪಾಡಿಕೊಳ್ಳುವುದು ಕ್ರೌರ್ಯವಲ್ಲ, ಅದು ಆತ್ಮಗೌರವ.
ನನ್ನ ಈ ಕತೆ ನಿಮ್ಮ ಹೃದಯವನ್ನ ಮುಟ್ಟಿದ್ದರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಕಾಮೆಂಟ್ ನಲ್ಲಿ ಹೀಗೆ ಬರೆಯಿರಿ: ಆತ್ಮ ಗೌರವವೇ ಎಲ್ಲಕ್ಕಿಂತ ದೊಡ್ಡ ಸಂಬಂಧ. ಯಾಕಂದ್ರೆ ಸತ್ಯವೇನೆಂದರೆ, ಮನುಷ್ಯ ಯಾವಾಗ ತನ್ನನ್ನು ತಾನು ಗೌರವಿಸಿಕೊಳ್ಳುವುದನ್ನ ಕಲಿಯುತ್ತಾನೋ ಆಗ್ಲೇ ಅವನ ಜೀವನ ನಿಜವಾಗಿಯೂ ಬದಲಾಗುತ್ತದೆ.